ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತಾಯಿ ಮಗುವನ್ನು ಮರೆತರು ನಾನು ನಿನ್ನ ಮರೆಯಲ್ಲ ಎಂದು, ತಾಯಿ ಮಗುವನ್ನು ಮರೆತರು ನಾನು ನಿನ್ನ ಮರೆಯಲ್ಲ ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ಹೇಳಿದ ದೇವರೇ ನಿಮಗೆ ಸ್ತೋತ್ರ. ಹನ್ನ ತನ್ನ ಸಣ್ಣ ಮನೆಯ ಬಾಗಿಲ ಬಳಿ ನಿಂತು ಆಟವಾಡುತ್ತಿರುವಂಥ ಮಕ್ಕಳನ್ನು ಗಮನಿಸ್ತಾ ಇದ್ದಾಳೆ. ಆಕೆಯ ಕಣ್ಣುಗಳು 4 ವರ್ಷದ ಸಾಮಿಯಲ್ನ ಮೇಲೆ ಬಿದ್ದವು. ಅವನು ತನ್ನ ದೊಡ್ಡ ದೊಡ್ಡ ಸೋದರಿಯರೊಂದಿಗೆ ಆಟ ಆಡಲು ಪ್ರಯತ್ನಿಸ್ತಾ ಇದ್ದ. ಅವನು ಅತ್ಯಂತ ಸುಂದರವಾದ ಬಾಲಕ, ಚಿನ್ನದ ಬಣ್ಣದ ಕೂದಲಿನಿಂದ, ದೊಡ್ಡ ಕುತೂಹಲದ ಕಣ್ಣಿಂದ ಇರುವಂಥವನು. ಅವನು ಮಾತನಾಡಲು ಕಲಿತ ಕ್ಷಣದಿಂದಲೇ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ಹನ್ನ ತುಸು ನಗೆಬಿಟ್ಲು. ತನ್ನ ಪುಟ್ಟ ಕಾಲುಗಳನ್ನು ಓಡಿಸುತ್ತಾ ತನ್ನ ಕಡೆಗೆ ಬರುತ್ತಿದ್ದಂಥ ಸ್ಯಾಮ್ಯಲ್ ನೋಡಿ, ಧನ್ಯವಾದ ದೇವ್ರೆ. ಆ ಮಗನನ್ನು ಎತ್ತಿಕೊಂಡು ಈ ಮಗನಿಗಾಗಿ ಅನೇಕ ವರ್ಷಗಳ ಕಾಲ ಪ್ರಾರ್ಥಿಸಿದೆ. ಇವತ್ತು ಅವನು ನನ್ನ ಕೈಯಲ್ಲಿದ್ದಾನೆ. ಆಕೆ ನಗುತ್ತಾ ಆ ಬಾಲಕನನ್ನು ಮುದ್ದಾಡಿದಳು. ಸ್ಯಾಮ್ಯಲ್ ತಿರುಗಿ ಹೋಗಿ ಓಡಲು ಪ್ರಾರಂಭಿಸಿದನು. ಅದ್ಭುತವಾಗಿ ವಿಮೆನ್ ಆಫ್ ಹೋಪ್ಗೆ ಸ್ವಾಗತ. ಈ ಕಥೆಯ ಹೆಚ್ಚಿನ ಭಾಗವನ್ನು ಕೇಳಲು ಇಚ್ಛಿಸುತ್ತೀರಾ? ಹೌದು, ಮುಂದುವರಿಸಿ ಕೇಳೋಣ. ಆ ರಾತ್ರಿ ಹನ್ನ ಪ್ರತಿ ರಾತ್ರಿ ಮಾಡುವಂತೆ ಸಣ್ಣ ತೈಲ ದೀಪವನ್ನು ಕೈಯಲ್ಲಿ ಹಿಡಿದು ತನ್ನ ಮಗನ ಜೊತೆಗೆ ಹಂಚಿಕೊಳ್ಳುವ ಕೋಣೆಗೆ ಹೋಗಿ ಅವನ ಹತ್ತಿರ ಕುಳಿತು ಪ್ರಾರ್ಥನೆ ಮಾಡಲು ಶುರು ಮಾಡ್ತಾಳೆ. ಅಮ್ಮ, ನಾವಿವತ್ತು ನೀಲಿ ಬಣ್ಣದ ಅಕ್ಕಿಯನ್ನು ನೋಡಿದ್ವಿ. ಸ್ಯಾಮ್ಯಲ್ ಮೃದುವಾಗಿ ಹೇಳ್ತಾನೆ. ಅವನು ಕಣ್ಮುಚ್ಚಿ ಸಂತೋಷದಿಂದ ಹೊಳಿತಾ ಇದ್ದಾನೆ. ಅಮ್ಮ, ದೇವ್ರು ಕಲರ್ ಅಕ್ಕಿಗಳನ್ನ ಮತ್ತೆ ಮರಗಳನ್ನ ಯಾಕೆ ಸೃಷ್ಟಿಸಿದ್ರು? ಅವಳಿಗೆ ತನ್ನ ಮಗನು ದೇವರ ಪ್ರೀತಿಯ ಬಗ್ಗೆ ಕಲಿಬೇಕು ಅನ್ನುವಂಥದ್ದು ಬಹಳ ಆಸಕ್ತಿ ಇತ್ತು. ಹನ್ನ ಮರಗಳ ನೆರಳಿನಡೆಯಲ್ಲಿ ಕುಳಿತು ಸ್ಯಾಮ್ಯಲ್ಗೆ ಅನೇಕ ಕಥೆಗಳನ್ನು ಹೇಳ್ತಾ ಇದ್ರು. ಅವಳ ಕಥೆಗಳಲ್ಲಿ ದೇವರು ಹೇಗೆ ಐಗುಪ್ತದಿಂದ ಬಿಡಿಸಿ ವಾಗ್ದಾನದ ಭೂಮಿಗೆ ಜನರನ್ನು ನಡೆಸಿಕೊಟ್ರು ಎಂಬುದರ ಬಗ್ಗೆ ವಿವರಿಸ್ತಾ ಇದ್ಲು. ಸ್ಯಾಮ್ಯಲ್ ಬಹಳ ಚಿಕ್ಕವನಾಗಿದ್ರೂ ಸೈನ್ಯಗಳು ಸೋತು ಹೋದ ಕಥೆಯನ್ನು ಕೇಳಿದಾಗ, ವಾವ್, ದೇವದೂತರು ಜನರನ್ನ ರಕ್ಷಿಸಿದನ್ನು ಕೇಳಿದಾಗ, ವಾವ್, ಬಲೆ 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 ಬಲೆ. ಹನ್ನ ಸ್ಯಾಮ್ಯಲ್ನ ನೆನಪಿನ ಶಕ್ತಿಯನ್ನು ನೋಡಿ ಬಹಳ ಆಶ್ಚರ್ಯಚಕಿತಳಾಗ್ತಾಳೆ. ಆದರೆ ಅವನ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರಗಳನ್ನ ಕೊಡಲು ಯೋಚಿಸ್ತಾ ಇರ್ತಾಳೆ. ಒಂದು ದಿನ ಸ್ಯಾಮ್ಯಲ್ ತನ್ನ ತಾಯಿಯ ಬಳಿಯಲ್ಲಿ ಕುಳಿತುಕೊಂಡು ಕೇಳ್ತಾರೆ, ಅಮ್ಮ, ದೇವ್ರು ನನ್ನನ್ನು ಸಹ ಪ್ರೀತಿಸ್ತಾರ ಅಮ್ಮ? ಹೌದು ಮಗ, ದೇವರು ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ. ನಿಜವಾಗಿ ದೇವರು ನಿನಗಾಗಿ ದೊಡ್ಡ ಕೆಲಸವನ್ನ ಹೊಂದಿದ್ದಾರೆ. ಏನ್ ಕೆಲ್ಸ ಅಮ್ಮ? ನೀನು ದೊಡ್ಡವನಾದಾಗ ದೇವರ ಪ್ರೀತಿಯನ್ನ ಇತರರಿಗೆ ಹೇಳುವ ಕೆಲಸ ಮಾಡಬೇಕು. ಅಮ್ಮ, ಅವ್ರಮ್ಮ ಹೇಳ್ಕೊಟ್ಟಿಲ್ವಾ? ಅವ್ರಿಗೆ ಗೊತ್ತಿಲ್ವಾ? ಹನ್ನ ಈ ಪ್ರಶ್ನೆಗೆ ನಗುತ್ತಾ, ಇಲ್ಲ ಮಗ, ದೇವರ ಪ್ರೀತಿ ಎಲ್ಲಾರ್ಗೂ ಗೊತ್ತಿಲ್ಲ. ಹಾಗಾದ್ರೆ ಅವ್ರಿಗೆ ನಾನು ಹೇಳ್ತೀನಿ ಅಮ್ಮ. ದೇವ್ರ ಪ್ರೀತಿನ ಅವ್ರಿಗೆ ಖಂಡಿತವಾಗೂ ಹೇಳ್ತೀನಿ. ಹೌದು ಮಗ, ಈಗ ಹೋಗಿ ಆಟ ಆಡು, ನಾನು ಊಟಕ್ಕೆ ಕರಿತೀನಿ. ಹನ್ನ ಗಂಭೀರವಾಗಿ ನಿಟ್ಟುಸಿರು ಬಿಡ್ತಾಳೆ. ಈ ಮಗನಿಗಾಗಿ ಎಷ್ಟು ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದ್ದೆ, ಎಷ್ಟು ವರ್ಷಗಳ ಕಾಲ ಕಣ್ಣೀರು ಸುರಿಸಿದ್ದೆ. ಆಕೆಯ ಪತಿ ಎಲ್ಕಾನನು ಅವಳನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರು. ಅವಳ ವ್ಯಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆಕೆ ಕಣ್ಣೀರು ಸುರಿಸುವಾಗೆಲ್ಲ ಆತ ಹೇಳ್ತಾ ಇದ್ದ, ನೀನು ಯಾಕೆ ಅಳ್ತೀಯಾ? ನಾನು ನಿನಗೆ 10 ಮಕ್ಕಳಿಗಿಂತ ಹೆಚ್ಚವನಾಗಿಲ್ವಾ? ಆದರೆ ಹನ್ನಳ ಹೃದಯ ದುಃಖವನ್ನು ಭರಿಸಲು ಸಾಧ್ಯವಾಗದೆ ದೇವಾಲಯಕ್ಕೆ ಹೋಗಿ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಾ ಕಣ್ಣೀರು ಸುರಿಸ್ತಾ ಇದ್ಲು. ಆ ದೇವಾಲಯದ ಹಿರಿಯ ಯಾಜಕನಾದಂಥ ಏಲಿಯು ಅವಳ ತುಟಿಗಳು ಮಾತ್ರ ಚಲಿಸಿರುವುದನ್ನು ನೋಡಿ ಅವಳನ್ನು ಗದರಿಸ್ತಾರೆ. ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ? ದ್ರಾಕ್ಷಾರಸದ ಮತ್ತು ಇನ್ನು ನಿನ್ನನ್ನು ಬಿಟ್ಟು ಹೋಗಲಿ ಅಂದನು. ಅದಕ್ಕೆ ಹನ್ನಳು, ಸ್ವಾಮೀ, ಹಾಗಲ್ಲ, ನಾನು ಬಹಳ ದುಃಖ ಪೀಡಿತಳಾಗಿದ್ದೇನೆ. ದ್ರಾಕ್ಷಾರಸವನ್ನಾದರೂ
ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ಈ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ತಾ ಇದ್ದೆ ಎಂದು ಹೇಳ್ತಾಳೆ. ಏಲಿ ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎಂದು ಹೇಳಲು ಹನ್ನ ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿದಳು. ಮತ್ತಷ್ಟು ದಿನಗಳ ನಂತರ ಯೆಹೋವನ ಅನುಗ್ರಹದಿಂದ ಹನ್ನ ಗರ್ಭಿಣಿಯಾಗಿ ದಿನ ತುಂಬಿ ಒಬ್ಬ ಮಗನನ್ನು ಹೆತ್ತಳು. ಯೆಹೋವನನ್ನು ಬೇಡಿ ಪಡಕೊಂಡೆನೆಂಬುದಾಗಿ ಹೇಳಿ ಆ ಮಗನಿಗೆ ಸ್ಯಾಮ್ಯೇಲ್ ಎಂದು ಹೆಸರಿಡ್ತಾಳೆ. ಈ ಮಗುವಿಗಾಗಿ ನಾನು ಪ್ರಾರ್ಥಿಸಿದೆ. ಪರಲೋಕದ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. ಅವನು ಜೀವನ ಪೂರ್ತಿ ದೇವರಿಗೆ ಸೇವೆ ಮಾಡ್ತಾನೆ. ಆ ಸಮಯಲನ್ನು ಹತ್ತಿರ ಹಿಡಿದು ಅವನ ಪುಟ್ಟ ಮುಖವನ್ನು ಸರಿತೂಗಿಸ್ತಾರೆ. ಆಳವಾದಂಥ ಚಿಂತನೆಯಲ್ಲಿ ಆಲೋಚಿಸ್ತಾಳೆ, ನಾನೊಬ್ಬ ಸಾಮಾನ್ಯ ಮಹಿಳೆ. ನಾನು ಹೇಗೆ ಸ್ಯಾಮ್ಯೇಲನ್ನ ದೇವರ ಭಕ್ತನಾಗಿ ಬೆಳೆಸಬಲ್ಲೆ? ಅವನ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡುವುದಕ್ಕೆ ಸಮರ್ಥಳ? ಅವಳ ಹೃದಯದಲ್ಲಿ ಕಳವಳ, ಆದರೆ ನಂಬಿಕೆಯ ಆಳದಲ್ಲಿ ಶಾಂತಿ. ಆಕೆ ಸಂಜೆ ಕೆಳಗಡೆ ಕುಳಿತುಕೊಂಡು ಯೋಚಿಸ್ತಾ ಇದ್ದಾಳೆ. ನಾನು ಇಲ್ಲಿಯವರೆಗೆ ಪ್ರಾರ್ಥಿಸಿದ್ದೆ, ದೇವರ ಸಹಾಯವನ್ನು ಕೋರಿದ್ದೆ. ಈಗ ನಾನು ಸ್ಪಷ್ಟವಾಗಿ ಕೇಳುತ್ತಿರುವೆ ಆ ಸ್ವರ, ಸ್ಯಾಮ್ಯೇಲ್ನ ಸ್ವರ. ಸಂತೋಷಭರಿತವಾಗಿ ನಿಟ್ಟುಸಿರು ಬಿಟ್ಟು ದೇವರ ಕೃಪೆಗೆ ಹನ್ನ ಶರಣಾಗುತ್ತಾಳೆ. ಈ ಕಥೆಯನ್ನು ಚಿಂತಿಸೋಣ. ಹನ್ನ ತನ್ನ ಪುಟ್ಟ ಮಗನೊಂದಿಗೆ ಹೇಗೆ ಮಾತನಾಡ್ತಾ ಇದ್ಲು? ನೀವು ಗಮನಿಸಿದಿರಾ? ಹನ್ನ ತನ್ನ ಪುಟ್ಟ ಮಗನ ಎಲ್ಲ ಪ್ರಶ್ನೆಗೆ ಎಷ್ಟು ಜಾಗರೂಕತೆಯಿಂದ ಉತ್ತರಿಸ್ತಾ ಇದ್ದಾಳೆ. ಇದು ಅಷ್ಟು ಸುಲಭ ಅಲ್ವೇ? ಇಲ್ಲ. ಒಂದು ವೇಳೆ ನಿಮ್ಮ ಬಳಿ ಚಿಕ್ಕ ಮಕ್ಕಳು ಇದ್ದರೆ, ನೀವು ಯಾರಾದರೂ ನಿಮ್ಮ ಮಗುವಿನ ಥರನೇ ನೋಡ್ಕೊಳ್ತಾ ಇದ್ರೆ, ಅವರ ಪ್ರಶ್ನೆಗಳ ಪ್ರಭಾವವನ್ನು ನೀವು ಅನುಭವಿಸ್ತಾ ಇದ್ದಿರಬಹುದು. ಮಕ್ಕಳಿಗೆ ಯಾವಾಗಲೂ ಸರಿಯಾದ ಸಮಯ ಅನ್ನೋಂಥದ್ದಿಲ್ಲ. ಅವರ ಮನಸ್ಸಿಗೆ ಬಂದ ತಕ್ಷಣನೇ ಕೇಳ್ತಾರೆ. ನಮ್ಮ ಮಕ್ಕಳನ್ನು ಲಾಲನೆ ಪಾಲನೆ ಮಾಡುವಾಗ ಅವರ ಪ್ರಶ್ನೆಗಳಿಗೆ ಸುಮ್ಮನೆ ತಲೆಯಾಡಿಸಿ ಹೋಗದೆ ಶ್ರದ್ಧೆಯಿಂದ ಉತ್ತರಿಸುವುದು ಅತ್ಯಂತ ಮುಖ್ಯ. ಆಗಲೇ ಅವರು ವಿಶ್ವಾಸಭರಿತರಾಗಿ ಬೆರೀತಾರೆ. ನಾವು ಅವರೊಂದಿಗೆ ಆ ಕ್ಷಣದಲ್ಲಿ ಸಮಯ ಕಳೆಯುವಂಥದ್ದು, ಅವರ ಪ್ರಶ್ನೆಗಳಿಗೆ ಉತ್ತರ ಕಳಿಸುವಂಥದ್ದು ಅವರ ಬೆಳವಣಿಗೆಗೆ ಮಹತ್ತರವಾಗಿರುತ್ತೆ. ಇದನ್ನು ಮಾಡುವುದು ಏಕೆ ಅಷ್ಟು ಮುಖ್ಯ? ಚಿಕ್ಕ ಮಕ್ಕಳು ತಮ್ಮ ಪ್ರಶ್ನೆಯನ್ನ ಸಮಯಕ್ಕೆ ಉಳಿಸ್ಕೊಳ್ಳಲು ಸಾಧ್ಯ ಇಲ್ಲ. ಅವರಿಗೆ ಆ ಕ್ಷಣನೇ ಉತ್ತರ ಬೇಕಾಗಿರುತ್ತೆ. ಇಲ್ಲದಿದ್ದರೆ ಅವರು ಕೇಳಬೇಕಾಗಿದ್ದಂಥ ಪ್ರಶ್ನೆಯನ್ನೇ ಮರ್ತು ಹೋಗ್ತಾರೆ. ನಾವು ಅವರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೋದಂತೆ ಅವರು ಇನ್ನಷ್ಟು ಕುತೂಹಲದಿಂದ ಹೊಸ ಹೊಸ ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರಾರಂಭಿಸ್ತಾರೆ. ಹೀಗಾಗಿ ಅವರನ್ನು ಬೆಳೆಸೋದು ಮತ್ತೆ ಅವರ ಯೋಜನೆಗೆ ಬೆಂಬಲವನ್ನು ಕೊಡುವಂಥದ್ದು ಬಹಳ ಮುಖ್ಯ. ನೀನಾ? ಅಯ್ಯೋ ಸ್ನೇಹಿತೆಯರೇ, ನೀನು ನಿನ್ನ ಮಗುವಿಗೆ ಪ್ರಶ್ನೆಗಳನ್ನು ಕೇಳುವುದು ಕಲಿಸಿದೀಯಾ? ಒಂದು ವೇಳೆ ನೀನು ಇಲ್ಲ ಅನ್ನುವುದರಲ್ಲಿ ನನಗೆ ಖಚಿತವಾಗಿ ಆದರೆ, ಹೀಗಿದ್ರೂ ಅವರು ಸದಾ ಪ್ರಶ್ನೆಗಳ ಮಳೆಗಳಲ್ಲಿ ತೊಡಗುವುದು ಏಕೆ? ಇದು ದೇವರು ನಮಗೆ ಕೊಟ್ಟಂಥ ಒಳ್ಳೆಯ ಗುಣ. ನಾವು ಹೊಸದನ್ನು ಕಲಿಯಲು, ಅರ್ಥ ಮಾಡಿಕೊಳ್ಳಲು ಈ ರೀತಿಯ ಪ್ರಶ್ನೆಗಳ ಮುಖಾಂತರವೇ ಅರಿವನ್ನು ಪಡಿತೇವೆ. ಆದರೆ ಯಾವಾಗಲೂ ನಾನು ಬ್ಯುಸಿಯಾಗಿದ್ದೀನಿ, ನನಗೆ ಉತ್ತರ ಕೊಡೋದಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾ ಹೋದರೆ ಅದರ ಪರಿಣಾಮ ಏನಾಗ್ಬೋದು ಗೊತ್ತಾ? ಹೌದು, ಅವರು ಪ್ರಶ್ನೆಗಳನ್ನು ಕೇಳೋದೇ ನಿಲ್ಲಿಸಿಬಿಡ್ತಾರೆ. ಅವರು ಪ್ರಶ್ನೆಗಳನ್ನು ಕೇಳೋದು ನಿಲ್ಲಿಸಿದ್ರೆ ಕಲಿಯೋದನ್ನು ನಿಲ್ಲಿಸ್ಬಿಡ್ತಾರೆ. ನಾವೆಲ್ಲರೂ ನಮ್ಮ ಮಕ್ಕಳು ಶಾಲೆಯಲ್ಲಿ ಚೆನ್ನಾಗಿ ಓದ್ತಿರ್ತಾರೆ, ಬುದ್ಧಿವಂತರು ಮತ್ತು ಪರಿಶ್ರಮಶಾಲಿಗಳಾಗಿರ್ತಾರೆ ಎಂದು ಭಾವಿಸ್ತೇವಲ್ವೇ? ಹಾಗಾದ್ರೆ ಅವರ ಜೀವನ ಪೂರ್ತಿ ಕಲಿಯುವ ಸಾಧನೆಯನ್ನು ಬೆಳೆಸಲು ನಾವು ಅವರ ಬಾಲ್ಯದಲ್ಲಿಯೇ ಉತ್ತೇಜಿಸಬೇಕಾಗ್ತದೆ. ಅನ್ನ ಮಾಡದಂತೆ ಸಾಮುವೇಲ್ ಹಕ್ಕಿಗಳು ಮತ್ತು ಮರದ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವಳು ತನ್ನಷ್ಟಕ್ಕೆ ಉತ್ತಮ ಉತ್ತರ ಕೊಟ್ಲು. ಆತನು ದೇವರ ಬಗ್ಗೆ ಕೇಳಿದಾಗ ಅವಳು ದೇವರ ಮಹಿಮೆ, ಅವರ ಪೂರ್ವಜರ ಕಥೆಗಳು ಮತ್ತು ದೇವರು ಹೇಗೆ ತನ್ನ ಜನರ ಯೋಗಕ್ಷೇಮ ನೋಡ್ಕೊಂಡ್ರು ಎಂಬುದನ್ನು ವಿವರಿಸಿದ್ಲು. ನಿಮ್ಗೆ ನೆನಪಿದ್ಯಾ? ಮತ್ತು ಆತನು ತನ್ನ ಭವಿಷ್ಯದ ಬಗ್ಗೆ ನಾನು ದೊಡ್ಡವನಾದ್ಮೇಲೆ ಏನಾಗಬೇಕು ಎಂದು ಕೇಳಿದಾಗ ಅವಳು ತನ್ನ ಅರ್ಥದ ಮಟ್ಟಿಗೆ ಉತ್ತಮ ಉತ್ತರ ಕೊಟ್ಲು. ಅವರು ದೊಡ್ಡವನಾದಾಗ ದೇವರ ಬಗ್ಗೆ ಇತರರಿಗೆ ತಿಳಿಸಬೇಕೆಂದು ಅವಳಿಗೆ ಕಲಿಸಿದ್ರು. ಈ ಹಾಡಿನ ನಂತರ ಅನ್ನ ಕುರಿತು ಬೈಬಲ್ನ ಕಥೆಯನ್ನು ಮುಂದುವರಿಸೋಣ. ಅತಿಶಯವಾಗಿ ನನ್ನ
ಹೋಪ್ ಕಾರ್ಯಕ್ರಮವನ್ನು ಕೇಳ್ತಿದ್ದೀರಾ. ನಾವು ನಮ್ಮ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸುವ ಬಗ್ಗೆ ಚರ್ಚಿಸ್ತಾ ಇದ್ದೇವೆ. ಹೌದು, ಏಕೆಂದರೆ ನಮ್ಮ ಮಕ್ಕಳಿಗೆ ಸರಳ ಹಾಗೂ ಸ್ಪಷ್ಟ ಉತ್ತರಗಳನ್ನು ಕೊಟ್ಟರೆ ಅವರು ಇನ್ನಷ್ಟು ತಿಳಿಯಲು ಆಸಕ್ತಿ ತೋರ್ತಾರೆ. ಹಾಗೆ ಅವರ ಜೀವನ ಪೂರ್ತಿ ಕಲಿತಾ ಹೋಗ್ತಾರೆ. ಅನ್ನ ಮತ್ತು ಆಕೆಯ ಮಗ ಸಮುವೇಲಿದ್ದ ಆ ಚಟುವಟಿಕೆ ಮನೆ ಹೇಗಿತ್ತೆಂಬುದನ್ನು ನಾವು ಊಹಿಸಬಹುದಲ್ವಾ? ಎಲ್ಕಾನನ ಮನೆಯಲ್ಲಿ ಮುಂಜಾನೆ ಹೇಗಿತ್ತು ನೋಡೋಣವಾ. ಮುಂಜಾನೆ ಎಲ್ಕಾನನು ಹೊಲಕ್ಕೆ ತೆರಳಿದ್ದ. ಪೆನಿನಾ ಇತ್ತೀಚೆಗೆ ಮಗುಗೆ ಹಾಲು ಕೊಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ಲು. ಹಾಗಿದ್ರೂ ಆಕೆಗೆ 5 ಜನ ಮಕ್ಕಳು. ಆಕೆ ಸುತ್ತಲೂ ಹಿಂದೆ ಮುಂದೆ ಓಡಾಡ್ತಾ ಇದ್ರು. ಹನ್ನಾಳ 4 ವರ್ಷದ ಮಗ ಸ್ಯಾಮ್ಯಲನು ತನ್ನ ತಾಯಿಯ ಜೊತೆ ತಿಂಡಿಯನ್ನು ತಿಂತಾ ಇದ್ದ. ಪೆನ್ನಿನಾ ಹೇಳ್ತಾಳೆ, ಹನಾ, ಈ ಗಲೀಜಾಗಿರೋ ಪ್ಲೇಟ್ಗಳನ್ನ ತೆಗೆದುಕೋ. ನಾನಿನ್ನೂ ಮಗುಗೆ ಹಾಲು ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದೀನಿ, ಕಾಣಿಸ್ತಾ ಇಲ್ವಾ ನಿನಗೆ? ಹನ್ನಾ ಹೇಳ್ತಾಳೆ, ಹೌದು ಪೆನ್ನಿನಾ, ನೀನು ಎಷ್ಟು ಬ್ಯುಸಿಯಾಗಿದೀಯಾ. ನಾನು ಈ ತಟ್ಟೆಗಳನ್ನೆಲ್ಲ ತೆಗೆದು ಸ್ವಚ್ಛಗೊಳಿಸ್ತೀನಿ. ಆಮೇಲೆ ನಮ್ಮ ಹಿರಿಯ ಮಕ್ಕಳು ಸಮ್ಮೇಳನ ಜೊತೆ ಎಲ್ಲರೂ ಆಟ ಆಡ್ತಾ ಇದ್ದಾರಲ್ಲ, ಅವರಿಗೆ ನಾನೊಂದು ಕತೆ ಹೇಳ್ತೀನಿ. ಪೆನ್ನಿನಾ ಹೇಳ್ತಾಳೆ, ನೀನಿಷ್ಟಕ್ಕೆ ತಕ್ಕಂತೆ ಮಾಡು. ಆ ಮಕ್ಕಳನ್ನು ನನ್ನ ಕಣ್ಣು ತಪ್ಪಾಗಿಯೋ ತಪ್ಪಿಸು. ಇವತ್ತು ನಾನು ಸ್ವಲ್ಪ ಹೊತ್ತು ಮಲ್ಕೋಬೇಕು. ನನಗೆ ನಿದ್ದೆನೇ ಇಲ್ಲ. ನಿನಗಂತೂ ಊಹಿಸೋದು ಸಾಧ್ಯ ಇಲ್ಲ. ಎಷ್ಟು ಮಕ್ಕಳನ್ನು ಸಾಕೋದು ಎಷ್ಟು ಕಷ್ಟ ನಿನಗೆ ಗೊತ್ತಾ? ಹನ್ನ ತನ್ನ ಮನಸ್ಸಲ್ಲೇ ಪ್ರಾರ್ಥಿಸ್ತಾರೆ. ದೇವ್ರೇ, ನನ್ನ ಪತಿಯ ಇನ್ನೊಂದು ಹೆಂಡತಿಯಾದಂಥ ಪೆನ್ನಿನಾ ವಿರುದ್ಧ ನನಗೆ ಕೋಪ ಬರದಂತೆ ನನಗೆ ಸಹಾಯ ಮಾಡು. ಅವಳು ಯಾವಾಗಲೂ ನನ್ನನ್ನು ದೂಷಿಸೋದಕ್ಕೆ ಪ್ರಯತ್ನಿಸ್ತಾರೆ. ಯಾಕೆಂದರೆ ಆಕೆಗೆ ನಿನ್ನ ಪ್ರೀತಿಯ ಅನುಭವ ಇಲ್ಲ. ನನ್ನಂತೆ ಅವಳ ಆಶೀರ್ವಾದವೂ ಕೂಡ ಅವಳಿಗೆ ಗೊತ್ತಿಲ್ಲ. ಹನ್ನ ಮಾತಾಡ್ತಾ ನೋಡ್ತಾ ಇದ್ದಾರೆ. ಹುಡುಗರು ಅಲ್ಲಿ ಆಟ ಆಡ್ತಾ ಇದ್ದಾರೆ. ಆ ಹಿಟ್ಟಿನ ಹತ್ತಿರ ಬಂದು ಅವರು ಹೊಳ್ತಾರೆ, ನೀನು ಈ ಹಿಟ್ಟಿನ ಹೊಳೆ ಬಾಣದಲ್ಲಿ ಮುಳುಗಿ ಹೋದ್ರೆ ಹೇಗೆ ಕಾಣಿಸ್ತೀಯ? ಬಾ, ಆಟ ಆಡು. ಆದ್ರೆ ಜಾಣ್ಮೆಯಿಂದ ಇರಬೇಕು ಮಗ. ಅಮ್ಮ, ನನ್ನ ಕತೆ ಹೇಳಮ್ಮ. ಬಹಳ ಹಿಂದೆ ಕಾಲದಲ್ಲಿ ದೇವ್ರ ಜನರೆಲ್ಲ ಅಂದ್ರೆ ನಿಮ್ಮ ಅಜ್ಜ, ತಾತ, ಮುತ್ತಾತ ಎಲ್ಲ ಬಹಳ ದೂರ ಪ್ರಯಾಣ ಮಾಡ್ತಾರೆ. ಅಮ್ಮ, ಅವ್ರು ಒಂಟೆಗಳ ಮೇಲೆ ಪ್ರಯಾಣ ಮಾಡಿದ್ರಾ? ಅವರು ಗುಡಿಸ್ಗಳಲ್ಲೇ ವಾಸ ಮಾಡಿದ್ರಾ? ಹೌದು, ಆದ್ರೆ ಅವ್ರಿಗೆ ಒಂಟಿಗಳಿರ್ಲಿಲ್ಲ. ಅವರು ಗುಡಿಸ್ಲಲ್ಲೇ ವಾಸ ಮಾಡಿದ್ರು. ಅವ್ರು ಎಲ್ಲಿಗೆ ಹೋಗ್ತಿದ್ರು? ಹಳೆ ಮನೆ ಬಿಟ್ಬಿಟ್ರಾ? ಅವ್ರ ನಾಯಿ ಬೆಕ್ಕು ತಗೊಂಡೋದ್ರೆ ಇಲ್ವಾ? ಅವರು ಒಂದು ಹೊಸ ದೇಶಕ್ಕೆ ಹೋಗ್ತಾ ಇದ್ರು. ಅದು ದೇವರು ಆಶೀರ್ವದಿಸಿದಂಥ ದೇಶ. ಅಲ್ಲಿ ಅವರು ಸುಖವಾಗಿರೋದಕ್ಕೆ ಮನೆ, ಹಸುವಿನ ಹಾಲು, ಜೇನು, ಗೋಧಿ ಎಲ್ಲ ಸಿಗ್ತಾ ಇತ್ತು. ಆದರೆ ಅವರ ಪ್ರಯಾಣ ಬರುವಾಗ ತುಂಬ ಕಠಿಣವಾಗಿತ್ತು. ಅವರ ಮಕ್ಕಳು ಕೂಡ ತುಂಬ ಕಷ್ಟಪಟ್ಟರು. ಅಮ್ಮ, ನೀನು ಹೇಳಿದ ಕಥೆಯಲ್ಲಿ ಅವ್ರ ನದಿ ದಾಟ್ಬೇಕಾದ್ರೆ ಏನಾಗಿತ್ತು? ಹೌದು, ಅದು ಬಹಳ ದೊಡ್ಡ ತೊಂದರೆ. ಆದರೆ ಅದು ನದಿ ಅಲ್ಲ, ಅದು ಸಮುದ್ರ. ಬಹಳ ಆಳವಾಗಿತ್ತು. ದಾಟೋದಕ್ಕೆ ದೋಣಿನೂ ಇರಲಿಲ್ಲ, ಸೇತುವೆನೂ ಇರಲಿಲ್ಲ. ಎಲ್ಲ ಮಕ್ಕಳು ಕುತೂಹಲದಿಂದ ಹನ್ನಾಳನ್ನೇ ನೋಡ್ತಾ ಇದ್ದಾರೆ. ದೇವರು ಅದ್ಭುತ ಮಾಡ್ತಾನೆ. ಇಡೀ ರಾತ್ರಿ ಭಾರಿ ಗಾಳಿ ಬೀಸುತ್ತೆ. ಬೆಳಗಿನ ಜಾವ ಆ ನೀರೆಲ್ಲ ಒಂದೇ ಕಡೆ ಗೋಡೆ ಥರ ನಿಂತ್ಕೊಂಡಿದೆ. ಒಂದು ದಟ್ಟವಾದಂಥ ಗೋಡೆ ರೀತಿಯಲ್ಲಿ ನಿಂತಿದೆ. ಕೈಗಳನ್ನ ಮೇಲೆ ಕೆತ್ತಿ ಹನ್ನ ಸಮರ್ಥಿಸುವಂತೆ ತೋರಿಸ್ತಾಳೆ. ಆಹಾ, ಆ ಸಮುದ್ರದ ಮಧ್ಯದಲ್ಲಿ ಒಣನೆಲ ಮೂಡಿದೆ. ದಾರಿ ಸಿಕ್ಕಿದೆ. ದೇವರ ಜನರು ಆ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಾರಂಭಿಸ್ತಾರೆ. ಎಲ್ಲರೂ ಸುರಕ್ಷಿತವಾಗಿ ಹೋದ್ಮೇಲೆ ಏನಾಯ್ತು ಗೊತ್ತಾ? ಆ ನೀರೆಲ್ಲ ಮತ್ತೆ ಹಿಂದಕ್ಕೆ ಬಂದು ಅದು ಮತ್ತೆ ಸಮುದ್ರ ಆಯ್ತು. ಅಮ್ಮ, ಇನ್ನೊಂದು ಕತೆ ಹೇಳಮ್ಮ. ಇನ್ನೊಂದಿನ ಕತೆ ಹೇಳ್ತೀನಿ. ಈಗ ಆಟ ಆಡ್ಕೊಳ್ಳಿ. ನಾನು ಪೆನ್ನಿನಾ ಏನು ಕೇಳ್ತಾಳೋ ನೋಡಬೇಕು. ಹನ್ನ ಮಕ್ಕಳನ್ನ ನಗಿಸ್ತಾ ಮತ್ತೆ ಮೇಲೆ ಹೋಗ್ತಾಳೆ. ಮಕ್ಕಳು ಸಂತೋಷದಿಂದ ಓಡಿ ಹೋಗ್ತಾರೆ. ತಾಯಿ ಮಗುವನ್ನು ಮರೆತರು ನಾನು ನಿನ್ನ ಮರೆಯಲ್ಲ ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ಹೇಳಿದ ದೇವರೇ ನಿಮಗೆ ಸ್ತೋತ್ರ. ಹನ್ನ ತನ್ನ ಕೆಲಸಗಳನ್ನು ಮುಗಿಸಿ ಪೆನ್ನಿನಾಗೆ ಬಟ್ಟೆಗಳನ್ನು ಗುಚ್ಚೆಗೊಳಿಸುತ್ತಾ ತಲೆ ಎತ್ತಿ ನೋಡ್ತಾಳೆ. ಪೆನ್ನಿನಾ ಹೇಳ್ತಾಳೆ, ಧನ್ಯವಾದಗಳು ಹಣ್ಣ, ನೀನು ನನ್ನೊಳಗೆ ಎಷ್ಟು ಒಳ್ಳೆಯವಳಾಗಿದೀಯಾ. ನನ್ನನ್ನು ಕ್ಷಮಿಸು.
ಹನ್ನ ಹೇಳ್ತಾಳೆ, ಮುಗೀಲಿ ಪೆನ್ನಿನ, ನಾನು ನಿನಗೆ ಗೆಳತಿಯಾಗಿದ್ದಿ. ನೀನು ಬೇಸರಗೊಂಡಿದ್ದೀ ಅಂತೂ ನನಗೆ ಗೊತ್ತು. ನಿನಗೆ ಸ್ವಲ್ಪ ನೀರು ಕೊಡ್ಲಾ? ಹಣ್ಣಾಲ ಕಣ್ಣು ಸ್ನೇಹಪೂರ್ಣವಾಗಿ ಹೊಳಿತಾ ಇದೆ. ಪೆನ್ನಿನ ಸುಮ್ಮನಾಗ್ತಾಳೆ. ಅನ್ನ ಅಡುಗೆ ಮನೆಗೆ ಹಿಂತಿರುಗ್ತಾಳೆ. ಹಿಟ್ಟನ್ನು ಚೆನ್ನಾಗಿ ನಾದಿಸಿ ರೊಟ್ಟಿಯ ರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾಳೆ. ಈಗ ಹನ್ನ ಮುಂದೆ ಸ್ಯಾಮ್ಯಲ್ ಕುಳಿತಿದ್ದಾನೆ. ಒಂದು ದೊಡ್ಡ ಕುರ್ಚಿಯ ಮೇಲೆ ಕುಳಿತುಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಮ್ಮ, ನೀನು ಯಾಕೆ ಅವ್ರ ಜೊತೆ ಒಳ್ಳೆಯವರಾಗಿದ್ಯಾ? ಅವ್ರು ನಿಂಗೆ ಎಷ್ಟು ಕೆಲಸ ಕೊಡ್ತಾರಲ್ವಾ? ನೀನು ನೋಡ್ತಿದ್ರೆ ನನಗೆ ಅಳು ಬರುತ್ತೆ. ನನ್ನ ಮಗ ಸ್ಯಾಮ್ಯಲೇ, ನನ್ನೊಳಗಡೆ ದೇವರ ಪ್ರೀತಿ ಇದ್ದು ಅದನ್ನು ನಾನು ಎಲ್ಲರೊಡನೆ ಹಂಚ್ಕೊಳ್ಬೇಕು. ದೇವರು ನನ್ನ ಪ್ರಾರ್ಥನೆಗೆ ಉತ್ತರವಾಗಿ ನಿನ್ನನ್ನೇ ನನಗೆ ಕೊಟ್ಟಿದ್ದಾರೆ. ಪೆನ್ನಿನ ಕೂಡ ಒಂದು ದಿವಸ ದೇವರ ಪ್ರೀತಿಯನ್ನು ಅರಿತುಕೊಂಡು ಸಂತೋಷ ಪಡ್ತಾಳೆ ಎಂಬಂಥ ಆಶಯ ನನಗಿದೆ. ಈ ರೊಟ್ಟಿ ಇನ್ನೂ ಇರುವವರೆಗೆ ನಾವು ಪಾಠಗಳನ್ನು ಓದ್ಕೊಳ್ಳೋಣ. ಸ್ಯಾಮ್ಯಲ್ ಮತ್ತು ಹನ್ನ ಇಬ್ಬರು ಅಡಿಗೆ ಮೇಜಿನ ಮೇಲೆ ಕುಳಿತು ಇಬ್ರಿಯ ಅಕ್ಷರಗಳಿಂದ ತುಂಬಿದಂಥ ಸ್ಕ್ರೋಲನ್ನು ತೆಗೆದು ಓದುವುದಕ್ಕೆ ಪ್ರಯತ್ನಿಸ್ತಾರೆ. ಹನ್ನ, ಒಂದು ದಿವಸ ನೀನು ದೇವರ ಮಂದಿರದಲ್ಲಿ ಇತರರಿಗೆ ಬೋಧಿಸ್ತೀಯಾ? ಜನರು ನಿನ್ನ ಬಳಿಗೆ ಬರ್ತಾರೆ. ಅವರು ಹಾಕುವಂಥ ಪ್ರಶ್ನೆಗಳಿಗೆ ನಿನ್ನಿಂದ ಉತ್ತರವನ್ನು ನಿರೀಕ್ಷಿಸ್ತಾರೆ. ನೀನು ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥಕೋಬೇಕು. ನೀನು ಚೆನ್ನಾಗಿ ತಯಾರಾಗಬೇಕು. ದೇವರ ಮಾರ್ಗದಲ್ಲಿ ಜೀವಿಸಲು ನೀನು ಇತರರಿಗೆ ಸಹಾಯ ಮಾಡಬೇಕು. ಹನ್ನಾಳ ಮನಸ್ಸಿನಲ್ಲಿ ಒಂದು ಚಿಕ್ಕ ನೋವು ಎದ್ದು ಬರುತ್ತೆ. ಆದರೆ ಆಕೆ ಸ್ಯಾಮ್ಯಲನ್ನ ಪ್ರೀತಿಯಿಂದ ಮುದ್ದಿಟ್ಟು ಆತನ ತಲೆ ಮೇಲೆ ಮುದ್ದಿಸುತ್ತಾಳೆ. ಪ್ರೀತಿಸುವೆನಾ యేసయ్య, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆನಾ యేసయ్య, ಎಂದೆಂದು ಪ್ರೀತಿಸುವೆ. ನಿನಗಾಗಿಯೇ ನಾ ಬಾಳುವೆ. ನಿನ್ನ ಉಸಿರು ನನ್ನಲ್ಲಿದೆ. ನನ್ನದೆಲ್ಲ ನಿನ್ನದೇ. ಈ ಜೀವ ನಿನಗಾಗಿಯೇ. ನನ್ನದೆಲ್ಲ ನಿನ್ನ. ನಾನು ಕಲ್ಪನೆಗೂ ತರೋದಿಲ್ಲ ಅನ್ನಳ ಜೀವನ ಎಷ್ಟು ಕಷ್ಟಕರವಾಗಿತ್ತೆಂದು. ಆಕೆ ಗಂಡ ಇನ್ನೊಂದು ಹೆಂಡತಿಯನ್ನು ಸದಾ ಹಾನಿಕರವಾದ ಮಾತುಗಳನ್ನು ಹೇಳ್ತಿದ್ರು. ಆದುದರಿಂದ ಅನ್ನಳ ಹೃದಯ ಎಷ್ಟು ನೋವಿನಿಂದ ತುಂಬಿತ್ತೋ ಅಲ್ವಾ? ನಾನು ಖಚಿತವಾಗಿ ಹೇಳಲಾರೆ. ನಮ್ಮ ಜೀವನದಲ್ಲೂ ಇಂತಹ ವ್ಯಕ್ತಿಗಳಿದ್ದಾರೆ. ನಮ್ಮ ಕುಟುಂಬದಲ್ಲೇ ಇರಬಹುದು. ದೇವರ ಪ್ರೀತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ನಮ್ಮ ಬದುಕನ್ನು ಕಠಿಣವಾಗಿಸೋರಾಗಿರಬಹುದು. ಅದು ನಮ್ಮ ಮೇಲಧಿಕಾರಿ ಆಗಿರ್ಬೋದು, ಅಥವಾ ನಮ್ಮ ನೆರೆಹೊರೆಯವರಾಗಿರ್ಬೋದು, ಅತ್ತೆ ಮಾವ, ಬೇರೆ ಯಾರಾದರೂ ಕೂಡ. ಆದ್ರೆ ಅನ್ನ ಎಂದಿಗೂ ಪೆನ್ನಳಿಗೆ ಕಠಿಣ ಮಾತುಗಳನ್ನು ಹೇಳಿದ ಸುದ್ದಿಯೇ ಇಲ್ಲ. ಆಕೆ ತನ್ನ ಗಂಡನ ಬಳಿ ಹೋಗಿ ದೂರ ಹಾಕಿದ ವಿಷಯವೂ ಕೂಡ ಇಲ್ಲ. ಅದು ಹೇಗೆ ಸಾಧ್ಯ? ಇಷ್ಟೊಂದು ಸಹನೆ? ಆಕೆ ಹೇಗೆ ಸದಾ ಒಳ್ಳೆಯವರಾಗಿರಲು ಶಕ್ತರಾಗಿದ್ರು? ನೀನಾ, ನನ್ನ ಅನಿಸಿಕೆಯಲ್ಲಿ ಅದು ದೇವರ ಪ್ರೀತಿ ಹನ್ನಾಳ ಹೃದಯದಲ್ಲಿ ತುಂಬಿಕೊಂಡಿತ್ತು. ನೆನಪಿರಲಿ, ಹನ್ನ ಬಹಳ ದಿವಸಗಳ ಕಾಲ ಪ್ರಾರ್ಥಿಸುತ್ತಾ ಅಳುತ್ತಾ ತನ್ನ ನೋವನ್ನು ದೇವರಿಗೆ ಸಮರ್ಪಿಸಿದ್ಲು. ದೇವರು ಆಕೆಯ ಪ್ರಾರ್ಥನೆಗೆ ಉತ್ತರವಾಗಿ ಆಕೆಗೆ ಒಬ್ಬ ವಿಶೇಷ ಮಗನನ್ನು ಕೊಟ್ಟರು. ಅವನು ಸ್ಯಾಮ್ಯಲನು. ಹನ್ನಾಳಿಗೆ ಗೊತ್ತಿತ್ತು ಅವನು ಒಮ್ಮೆ ದೊಡ್ಡವನಾದ ಮೇಲೆ ದೇವರ ಸೇವೆ ಮಾಡ್ತಾನೆ ಅಂತ. ಅನ್ನಳು ಯೇಸು ಕ್ರಿಸ್ತನ ಬಗ್ಗೆ ತಿಳಿದಿರಲಿಲ್ಲ. ಯಾಕಂದ್ರೆ ಆಕೆ ಕ್ರಿಸ್ತನ ಜನನಕ್ಕೂ ಮುಂಚೆಯೇ ಇದ್ರು. ಆಕೆಯ ಬಳಿ ದೇವರ ವಾಕ್ಯದ ಕೆಲವೇ ಭಾಗಗಳು ಮಾತ್ರ ಇದ್ವು. ಆದರೂ ದೇವರು ಆಕೆಯನ್ನು ಬಹಳ ಪ್ರೀತಿಸ್ತಾ ಇದ್ರು. ಆಕೆಯ ವಿಶ್ವಾಸವನ್ನ ಪ್ರಬಲಗೊಳಿಸಿ ಸಮುವೇಲನಿಗೆ ಒಳ್ಳೆಯ ಪಾಠವನ್ನು ಕಲಿಸಲು ದೇವರು ಆಕೆಗೆ ಸಹಾಯ ಮಾಡ್ತಿದ್ರು. ಹೌದು, ನೀನು ಗಮನಿಸಿದ್ಯಾ? ಹನ್ನ ಕತೆ ಹೇಳುವ ಮೂಲಕ ಅಥವಾ ಪಾಠ ಹೇಳಿಕೊಡುವ ಸಮಯದಲ್ಲಷ್ಟೇ ಸಮುವೇಲನಿಗೆ ಕಲಿಸಲು ಪ್ರಯತ್ನಿಸಲಿಲ್ಲ. ಆಕೆ ತನ್ನ ಜೀವನದ ಪ್ರತಿಯೊಂದು ನಡವಳಿಕೆಯಿಂದ ಕಲಿಸಿದ್ಲು. ಕಷ್ಟ ಬಂದಾಗಲೂ, ನೋವು ಎದುರಾದರೂ ಆಕೆ ಯಾವ ದೂರನ್ನ ಹೇಳದೆ ಕೆಲಸ ಮಾಡ್ತಾ ಇದ್ಲು. ತನ್ನ ಮೇಲೆ ಕಠಿಣವಾಗಿ ವರ್ತಿಸುವಂಥ ಪೆನ್ನಿನಾಗೆ ಕೂಡ ಸಹಾಯ ಮಾಡಿದ್ಲು. ಇದು ಚಿಕ್ಕ ಸಮುವೇಲನ ಮೇಲೆ ಭಾರಿ ಪ್ರಭಾವ ಬೀರಿರಬೇಕು. ನಾನು ಯೇಸು ಕ್ರಿಸ್ತರನ್ನು ಅರಿತುಕೊಂಡಿರುವುದಕ್ಕೆ ಬಹಳ ಧನ್ಯತೆ ಅನಿಸುತ್ತೆ. ಆತನ ಪ್ರೀತಿ ನನ್ನ ಹೃದಯದಲ್ಲಿದೆ. ಪ್ರತಿದಿನ ನಾನು ನನ್ನ ಮಕ್ಕಳಿಗೆ ಪಾಠ ಕಲಿಸ್ತಾನೇ ಇರ್ತೀನಿ. ನಾನು ಅರ್ಥರೂ ಅರಿಯದಿದ್ರು ಮತ್ತು ಕ್ರಿಸ್ತನಿಲ್ಲದೆ ನಾನು ಇದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದನ್ನು ನಾನು ಹೇಳ್ಕೊಡ್ತಾನೇ ಇರ್ತೀನಿ. ಯೇಸು ಸ್ವಾಮಿ ದೇವರ ಮಗನಾಗಿದ್ದರೂ ಕೂಡ
ಭೂಮಿಯ ಮೇಲೆ ಒಂದು ಸಣ್ಣ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ತನ್ನ ತಂದೆ ತಾಯೊಡನೆ ಜೀವಿಸ್ತಾನೆ. ಅವರು ಹೇಳಿದಂತೆ ನಡ್ಕೊಳ್ತಾರೆ. ಅವರು ದೊಡ್ಡವರಾದ್ಮೇಲೆ ಎಲ್ಲರಿಗೆ ತಂದೆ ದೇವರ ಪ್ರೀತಿ ಎಷ್ಟು ಮಹತ್ತರವೆಂಬುದಾಗಿ ಬೋಧಿಸ್ತಾರೆ. ಅನೇಕ ಕತೆಗಳನ್ನು ಹೇಳ್ತಾರೆ. ಜನರ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಆದರೆ ದುಃಖದ ಸಂಗತಿ ಏನಂದ್ರೆ, ತನ್ನ ಸ್ವಂತ ಜನರಿಂದಲೇ ಅವರು ತಿರಸ್ಕಾರಗೊಳ್ತಾರೆ. ಆ ಜನ ಅವರನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅವರನ್ನು ಶಿಲುಬೆಗೆ ಏರಿಸ್ತಾರೆ. ಆದರೂ ಅವರು ತನ್ನ ಪ್ರಾಣವನ್ನ ನಮ್ಮೆಲ್ಲರಿಗೋಸ್ಕರವಾಗಿ ತ್ಯಾಗ ಮಾಡ್ತಾರೆ. ನಾವು ಹೊರಬೇಕಾದಂಥ ಶಿಕ್ಷೆಯನ್ನ ಯೇಸು ಕ್ರಿಸ್ತನು ಹೊರ್ತಾರೆ. ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಾವೆಲ್ಲರೂ ಸದಾಕಾಲವೂ ತಂದೆ ದೇವರೊಟ್ಟಿಗೆ ಜೀವಿಸುವಂತೆ ಮಾಡ್ತಾರೆ. ನಾನಿವತ್ತು ನಿಮಗೆ ಒಂದು ಕವನನ ಹೇಳ್ತೀನಿ. ಒಬ್ಬ ಮಗು ಶತ್ರುತೆಯಿಂದ ಕೂಡಿದ್ರೆ ಅವನು ಹೇಗೆ ಹೋರಾಡಬೇಕೆಂಬುದಾಗಿ ಕಲಿತಾನೆ. ಒಬ್ಬ ಮಗು ಭಯದಲ್ಲಿ ಜೀವಿಸ್ತಾ ಇದ್ರೆ ಅವನು ಹೆದರಿಕೆಯನ್ನ ಕಲಿತಾನೆ. ಒಬ್ಬ ಮಗು ಪ್ರೋತ್ಸಾಹದಿಂದ ಕೂಡಿದ್ರೆ ಅವನು ಆತ್ಮವಿಶ್ವಾಸವನ್ನ ಕಲಿತಾನೆ. ಒಬ್ಬ ಮಗು ಮೆಚ್ಚುಗೆಯಿಂದ ಕೂಡಿದ್ರೆ ಅವನು ಇತರರನ್ನು ಹೇಗೆ ಗೌರವಿಸಬೇಕೆಂಬುದಾಗಿ ಕಲಿತಾರೆ. ಅದ್ಭುತ! ಇದು ಎಷ್ಟು ಸತ್ಯವಾಗಿದೆ ಅಲ್ವಾ? ನಾವು ನಮ್ಮ ಮಕ್ಕಳನ್ನು ಹೇಗೆ ಪೋಷಿಸ್ತೀವೋ ಅವರು ನಮ್ಮ ಜೀವನವನ್ನ ಪ್ರತಿಬಿಂಬಿಸ್ತಾರೆ. ನೀವು ನಮ್ಮನ್ನು ಸಂಪರ್ಕಿಸಲು ಬಯಸೋದಾದ್ರೆ ಈ ವಿಳಾಸದಲ್ಲಿ ಸಂಪರ್ಕಿಸಬಹುದು. ನಾವು ಮುಂದಿನ ಬಾರಿ ನಿಮ್ಮೊಂದಿಗೆ ಮತ್ತೆ ಬರುವುದು ಖಚಿತ. ಧನ್ಯವಾದಗಳು ಸಹೋದರಿಯರೇ. ಎತ್ತ ತಾಯಿ ಮಗುವನ್ನು ಮರೆತರು ನಾನು ನಿನ್ನ ಮರೆಯಲ್ಲ ಎಂದು. ಎತ್ತ ತಾಯಿ ಮಗುವನ್ನು ಮರೆತರು ನಾನು ನಿನ್ನ ಮರೆಯಲ್ಲ ಎಂದು ಹೇಳಿದ ದೇವರೇ. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸ್ನರ್ಸ್ ಫೀಡ್ಬ್ಯಾಕ್ @gmail.com ಅಥವಾ ವಾಟ್ಸಪ್, SMS ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 8523047990. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.